ಹಾಯ್ ಗೆಳೆಯರು, ಇವತ್ತು ನಮ್ಮೂರಿನಲ್ಲಿ BPL ಸೀಸನ್ 3 ಬಗ್ಗೆ ಆಕ್ಷನ್ ನಡೀತಾ ಇದೆ. ಇದರಲ್ಲಿ ಎಲ್ಲಾ ಪ್ಲೇಯರ್ಗಳನ್ನು ಇವರೆಲ್ಲ ಓನರ್ಗಳು ನಿಮಗೆ ಕಾಣಿಸ್ತಾ ಇದಾರಲ್ಲ, ಇವರೆಲ್ಲ ಓನರ್ಗಳು. ಇವರೆಲ್ಲ ಟೀಮ್ ಈ ತರ 9 ಕೂಡಿಸ್ಕೊಂಡು ಆಕ್ಷನ್ ನಡೆಸ್ತಾ ಇದೀವಿ. ಒಂದು ಟೀಮ್ಗೆ 11 ಪ್ಲೇಯರ್ ಆಯ್ಕೆ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ ನಾವು ನಮ್ದು ಅರ್ಜುನ ವಾರಿಯರ್ಸ್ ಅವ್ರ ಕಡೆಯಿಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಅವ್ರಿಗೆ BPL ಸೀಸನ್ 3 ಬಗ್ಗೆ ಯಾವ ರೀತಿ ಅನಿಸ್ತಾ ಇದೆ ಒಂದ್ಸಾರಿ ಕೇಳಿಸ್ಕೊಳ್ಳೋಣ. ಸರ್, BPL ಸೀಸನ್ ಯಾಕಂದ್ರೆ ನಾನು ಮೊದಲನೇ ಸಾರಿ ಓನರ್ ಕಾರ್ಯನಿರ್ವಹಿಸ್ತಿದ್ದೇನೆ. ಯಾಕಂದ್ರೆ ಇದಕ್ಕಿಂತ ಮುಂಚೆವಾಗಿ ನಮ್ಮ ಸ್ನೇಹಿತರು ಓನರ್ ಮಾಡಿದ್ದಾರೆ. ಆದ್ರೆ ನಮ್ಗೆ ಅವರು ನಮ್ಮ ಸ್ನೇಹಿತರಿದ್ರು, ನೀವು ಓನರ್ ಆಗಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸ್ನೇಹದಿಂದ ಓನರ್ ಆಗಿದ್ದೇನೆ. ಈಗ ನನ್ನ ಟೀಮ್ನ ಹೆಸರು ಅರ್ಜುನ್ ವಾರಿಯರ್ಸ್. ಈ ಟೀಮ್ ನಲ್ಲಿ 11 ಪ್ಲೇಯರ್ಸ್ ಇದೆ. ಪ್ರತಿ 4 ಟೀಮ್ ಆಗಿವೆ ನಮ್ಮ BPL ನಲ್ಲಿ. ಈ 4 ಟೀಮ್ ನಲ್ಲಿ ಪ್ರತಿ ಟೀಮ್ ನಲ್ಲಿ 11 ಪ್ಲೇಯರ್ಸ್ ಇದ್ದಾರೆ. ನಮ್ಮ ಅರ್ಜುನ್ ವಾರಿಯರ್ಸ್ ನಲ್ಲಿ ಬಂದು ಮೊದಲನೇ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಫಯಾಜ್ ಅವರಿಗೆ, ಮತ್ತು 2ನೇ ಸ್ಥಾನದಲ್ಲಿ ಗೌತಮ್ ವೈ ಅಂತ, ಮತ್ತು 3ನೇದು ಮಧು SL, ಮತ್ತು 4ನೇ ಸ್ಥಾನದಲ್ಲಿ ಶಿವ HT, ಮತ್ತು 5ನೇ ಸ್ಥಾನದಲ್ಲಿ ಶಿವ DJ, ಮತ್ತು 6ನೇ ಸ್ಥಾನದಲ್ಲಿ ನವಿಲೇಶು, ಮತ್ತು 7ನೇ ಸ್ಥಾನದಲ್ಲಿ ಯೇಸು, ಮತ್ತು 8ನೇ ಸ್ಥಾನದಲ್ಲಿ ರಹೀಮು, ಮತ್ತು 9ನೇ ಸ್ಥಾನದಲ್ಲಿ ಶ್ರೀಕಾಂತ್, ಮತ್ತು 10ನೇ ಸ್ಥಾನದಲ್ಲಿ ಶ್ರೀನು 6, ಮತ್ತು 11ನೇ ಸ್ಥಾನದಲ್ಲಿ ಇಸ್ಮಾಯಿಲ್. ನಮ್ಮ ತಂಡ ಇದು ಅರ್ಜುನ್ ವಾರಿಯರ್ಸ್ ತಂಡ. ಇನ್ನು ಮುಂದೆ ತಂಡ ಅಂತ ನೀವು ಮಾತಾಡ್ತೀವಿ ಫ್ರೆಂಡ್ಸ್. ತಗೊಳ್ಳಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ ಟೀಮ್ ನೋಡಿ? ನನಗೆ ಈ ಸರ್ತಿ ನಾವೇ ಚಾಂಪಿಯನ್ಸ್ ಆಗುತ್ತಾರ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಟೀಮ್ ಅಷ್ಟು ಗಟ್ಟಿಯಾಗಿದೆ. ನಮ್ಮ ಪ್ಲೇಯರ್ಸ್ ಕೂಡ ಕೇಳಿದೀನಿ, ನಮ್ಮ ಟೀಮ್ ನಲ್ಲಿ ಎಲ್ಲ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲದರಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಾಲಿಂಗ್ ನಲ್ಲಿ, ಬ್ಯಾಟಿಂಗ್ ನಲ್ಲಿ, ಮತ್ತು ಎಲ್ಲ ಕ್ಯಾಪ್ಟನ್ಸಿನಲ್ಲಿ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾರಂತೆ ಫಯಾಜ್ ಅವರು ಕೂಡ. ಇಲ್ಲಿ ನಮ್ಮ ಎಲ್ಲಾ ಪ್ಲೇಯರ್ಸ್ ಹೇಳಿದ್ದಾರೆ. ನಮ್ಮ ಟೀಮ್ ಚೆನ್ನಾಗಿದೆ ಅಂತ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಅರ್ಜುನ್ ವಾರಿಯರ್ಸ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಅವರು ಓನರ್ ಅವರು ಏನಂತಾರೆ ಅವ್ರ ಟೀಮ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ನಮ್ಮ ಟೀಮ್ ಸರಿಯಾಗಿದೆಯಪ್ಪ. ನಮ್ದು ಎಲ್ಲ ಕೇಳ್ಕೊಂಡಿದ್ದೀವಿ. ನಮ್ಮ ಹುಡುಗರು ಟೀಮ್ ಸೆಲೆಕ್ಷನ್ ಚಲೋ ಇದೆ ಅಂತ ಹೇಳಿದ್ದಾರೆ. ಸರಿಯಾಗಿದೆ, ಸರಿಯಾಗಿ ಆಡ್ತಾರೆ ಹುಡುಗರು. ನಮ್ಮ ಹುಡುಗರು ಚಲೋ ಇದ್ದಾರೆ. ನಮ್ಮ ಭೂತ್ಪುರ್ ಬುಲ್ಡೋಜರ್ಸ್ ಅಂತ ಹೆಸರಿಟ್ಕೊಂಡು ನಾವು ಟೀಮ್ ನಡೆಸ್ತಾ ಇದ್ದೀವಿ. ಈ ಸರಿ ಚಾಂಪಿಯನ್ಶಿಪ್ ಆಗೋದು ನಮಗೂ ಬಹಳ ಆಸೆ ಇದೆ. ಇನ್ನು ಲಾಸ್ಟ್ ಟೈಮ್ ಮ್ಯಾಚಸ್ ಆಡಿದ್ದೆವು, ಅವಾಗ ಸೆಕೆಂಡ್ ಪ್ರೈಸ್ ಬಂದಿತ್ತು ನಮಗೆ. ಈ ಸಲ ಫಸ್ಟ್ ಪ್ರೈಸ್ ಆಗ್ಬೇಕಂತ ಆಸೆ. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಟೈಮ್ ರನ್ನರ್ ಆಗಿದ್ರ, ಯಾವ ರೀತಿ ಅನಿಸುತ್ತೆ ಅವಾಗ ಲಾಸ್ಟ್ ಟೈಮ್ ಅಲ್ಲಿ 2024ರಲ್ಲಿ? ತುಂಬಾ ಸಂತೋಷ ಆಯ್ತು. ಸರಿಯಾಗಿ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹುಡುಗರು. ಈಗಲೂ ಸರಿಯಾಗಿ ಮಾಡ್ತಾರೆ ಅಂತ ಆಸೆ. ಪ್ಲೇಯರ್ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ? ಆಲ್ಮೋಸ್ಟ್. ಓಕೆ, ನಿಮ್ ಪ್ಲೇಯರ್ ಭೂತ್ಪುರ್ ಬುಲ್ಡರ್ಸ್ ಪ್ಲೇಯರ್ಸ್ ಗಳು ನೋಡಿ ಈ ತರ ಕುಂತಿದ್ದಾರೆ ಎಲ್ಲ. ಇವರೇ ಬುಲ್ಡರ್ಸ್ ಕ್ಯಾಪ್ಟನ್ ಆಗಿ ನರೇಶ್ ಗುತ್ತೇದಾರ್ ಅವರು. ನರೇಶ್ ಗುತ್ತೇದಾರ್, ಬಾಬಾ ಶೆಟ್ ಅವರಿಗೆ ಧನ್ಯವಾದಗಳು. ಇವಾಗ ನೆಕ್ಸ್ಟ್ 3ನೇ ಟೀಮ್ ಆಗಿ ಮೊಹಮ್ಮದ್ ಹುಸೇನ್ ಅವರು ಓನರ್ ಆಗಿರ್ತಾರೆ ಈ ಟೀಮ್ಗೆ. KGN ವಾರಿಯರ್ಸ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಇವ್ರು ಅವ್ರ ಟೀಮ್ ಬಗ್ಗೆ ಏನಂತಾರೆ ಅಂತ ಕೇಳಿಸ್ಕೊಂಡು ಬರ್ರಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು. ನನ್ನ ಟೀಮ್ ಹೆಸರು KGN ವಾರಿಯರ್ಸ್. ನನ್ನ ಟೀಮ್ನಲ್ಲಿ ಇರುವ ಪ್ಲೇಯರ್ಸ್ ಎಂದರೆ ಕ್ಯಾಪ್ಟನ್ ನಾಗೇಶ್, ಸಮೀರ್, ಆಕಾಶ್, ಭೀಮಶಂಕರ್, ಶೇಖರ್, ರಂಜಿತ್, ಶರಣು K ಟೇಕ್, ಪವನ್ SL, ಬಬ್ಲು ಕಂಬರ್, ತೇಜಸ್, ಅಜಯ್. ನನ್ನ ಟೀಮ್ ನೋಡಿ ನನಗೆ ಬಹಳ ಖುಷಿಯಾಗಿದೆ. ನನ್ನ ಟೀಮ್ BPL ಸೀಸನ್ನ 3ನೇ ಸೀಸನ್ ಚಾಂಪಿಯನ್ಸ್ ಪಟ್ಟ ಗೆದ್ದು ಬರಲಿ ಎಂದು ನಾ ಭಾವಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಿಮಗೆ ಹೇಗೆ ಅನಿಸ್ತಾ ಇದೆ? ಎಲ್ಲ ಸೀನಿಯರ್ ಪ್ಲೇಯರ್ಗಳು ಬಂದಿದ್ದಾರೆ ನಿಮ್ಮ ಟೀಮಲ್ಲಿ, ಯಾವ ರೀತಿ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆ? ಬಹಳ ಖುಷಿಯಾಗಿದೆ ನನ್ನ ಟೀಮ್ ನೋಡಿ. ಸಮೀರ್ ಮತ್ತು ನಾಗೇಶ್ ಮತ್ತು ಶೇಖರ್, ಇಂತಹ ಪ್ಲೇಯರ್ಗಳು ನನ್ನ ಟೀಮಲ್ಲಿ ಬಂದಿದ್ದಾರೆ ಎಂದು. ಓಕೆ, ಥ್ಯಾಂಕ್ ಯು ಮೊಹಮ್ಮದ್ ಸರ್ ಅವರಿಗೆ. ತುಂಬಾ ಒಟ್ಟೂರಾಗಿ ಒಳ್ಳೆ ರೀತಿ ಮಾತಾಡಿದ್ದಾರೆ. ಕ್ಲಾಪ್ಸ್ ಹೊಡೀರಿ KGN ವಾರಿಯರ್ಸ್. ನೆಕ್ಸ್ಟ್ 4ನೇ ಟೀಮ್ ಆಗಿ ಇನ್ನ SM ವಾರಿಯರ್ಸ್ ಅಂತೆ, ಅವ್ರ ಹತ್ರ ಕೂಡ ಮಾತಾಡೋಣ ಫ್ರೆಂಡ್ಸ್. ಯಾಕಂತ ಶ್ರೀನಿವಾಸ್ ಲಡ್ಡಿ ಅವ್ರ ಜೊತೆ ಮಾತಾಡೋಣ. 2 ಅನಿಸಿಕೆಗಳು ಹೇಳಿ ನಿಮ್ ಟೀಮ್ ಬಗ್ಗೆ. ಹಾಯ್ ಗೈಸ್, ಎಲ್ಲಗೂ ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು. ನಮ್ಮ ಟೀಮ್ ಅದ್ರ ಬಂದು SM ವಾರಿಯರ್ಸ್. ನಮ್ಮ ಕ್ಯಾಪ್ಟನ್ ಕಾಶಿ ಅವರು, ವೈಸ್ ಕ್ಯಾಪ್ಟನ್ ಅಂಬರೀಶ್ ಅವರು. ನಮ್ಮ ಟೀಮ್ ನೋಡಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಆಪ್ಷನ್ ಇಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂಗೆ ನಮ್ಮ ಟೀಮ್ ಆ ತರ ಇದೆ ನಮ್ಮ ಟೀಮು. ಆದ್ರೂ ಈ ಸಲ ಕಪ್ಪು ನಮ್ದೇ ಆಯ್ತು.
ಲಾಸ್ಟ್ ಟೈಮ್ ನೀವು ಚಾಂಪಿಯನ್ಸ್ ಆಗಿದ್ರೆ ಅದ್ರ ಬಗ್ಗೆ ಎರಡು ಮಾತಾಡ್ಬೇಕು. ಚಾಂಪಿಯನ್ಸ್ ಆಗಿದೀವಿ ನಾವು. ಅಂದ್ರೆ ಹೋದ ವರ್ಷ ಬೇರೆ ಪ್ಲೇಯರ್ಸ್ 2024ರಲ್ಲಿ ನಾನೇ ನಮ್ ಟೀಮೇ ಚಾಂಪಿಯನ್. ನಮ್ ಟೀಮೇ ಚಾಂಪಿಯನ್ಸ್ ಆಗಿದ್ದು. ಮತ್ತೆ 2024ರಲ್ಲಿ ಆ ಟೀಮ್ ಬೇರೆ ಇತ್ತು, ಈ ಟೀಮ್ನು ಬೇರೆ ಇದೆ. ಆದ್ರೂ ಕೂಡ ರೆಡಿ ಮಾಡ್ತೀನಿ ನಾನು. ಬಾಯ್. ಥ್ಯಾಂಕ್ ಯು ಎಲ್ಲ ಓನರ್ಸ್ಗಳಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ಎಲ್ರಿಗೂ ಆಲ್ ದ ಬೆಸ್ಟ್. ಯಾರ್ಯಾರ ಟೀಮಲ್ಲಿ ಇದ್ರೆ ಅವರೆಲ್ಲ ಕ್ಯಾಪ್ಟನ್ಗಳು ಹೇಳಿದಂತೆ, ಓನರ್ಗಳು ಹೇಳಿದಂತೆ ಕೇಳಬೇಕು. ಯಾವುದೇ ರೀತಿಯ ಆಗಾಗ ಮಾತಾಡೋದು, ಆಗಾಗ ಜಗಳ ಆಡೋದು, ಅಡ್ವಾನ್ಸ್ ಮಾಡೋದು ಎಲ್ಲ ಬಿಡ್ಬೇಕು ಫ್ರೆಂಡ್ಸ್. ಎಲ್ರೂ ಒಗ್ಗಟ್ಟಿಂದ ಆಡ್ಬೇಕು. ಜಗಳ ಯಾವುದಾಗದ ರೀತಿಯಾಗಿ ನೋಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ.